ಕರ್ನಾಟಕದ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ, ರೈತರ ಬದುಕಿನ ದೃಷ್ಟಿಯಿಂದ UKP 3 ಯೋಜನೆಯನ್ನು ಪೂರ್ಣಗೊಳಿಸೋದ್ರ ಸಲುವಾಗಿ ಏನೊಂದು ಮಹತ್ವದ ನಿರ್ಣಯ ಕೈಗೊಳ್ಳಬೇಕಾಗಿದೆ. ಅದಕ್ಕಾಗಿ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ನಮಗೇನು ಬೇಕಾಗಿರ್ತಕ್ಕಂಥ ಭೂಮಿ ಇದೆ, ಹಿನ್ನೀರಿನಿಂದ ಮುಳುಗಡೆ ಆಗ್ತಕ್ಕಂಥ ಭೂಮಿ ಇದೆ, ಅದರ ಬಗ್ಗೆ ಪರಿಹಾರ ಕೊಡಲು ಅದೆಲ್ಲದರ ಬಗ್ಗೆ ಈಗಾಗಲೇ 2-3 ಹಂತದಲ್ಲಿ ಚರ್ಚೆ ಆಗಿದೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತಿಮ ಚರ್ಚೆ ಮಾಡಿ ಅದನ್ನು ನಿರ್ಣಯಿಸುವಂಥ ಒಂದು ಅತ್ಯಂತ ಸಮಂಜಸವಾಗಿರ್ತಕ್ಕಂಥ ಸಂದರ್ಭ ಇದೆ. ಇವತ್ತು ಆ ನಿರ್ಣಯ ಆಗ್ತದೆ ಅಂಥೇಳಿ ನಾನು ಆಶಾಭಾವನೆಯನ್ನು ಹೊಂದಿದ್ದೇನೆ. ಇವತ್ತಿನ ಸಭೆಯೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಥ ಸಭೆಯಲ್ಲ, ಇದು ವಿಶೇಷವಾಗಿರ್ತಕ್ಕಂಥ ಕ್ಯಾಬಿನೆಟ್ ಸಭೆ. ಅಲ್ಲಲ್ಲ ಸರ್, ಇದಲ್ಲ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸೆಕ್ರೆಟರಿ ಅವರು ಒಂದು ಸಭೆ ಕರೆದಿದ್ದಾರೆ ಸರ್. ಇದು ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಿ ನಮ್ಮ ಕ್ಯಾಬಿನೆಟ್ ಇದ್ರಿಗೆ ಅಥವಾ ನನ್ನ ಹತ್ರ ಆ ಕಡತ ಅದು ಯಾವುದೂ ಅದು ಗೊತ್ತಿಲ್ಲ. ಆಮೇಲೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಅಂಥದ್ದು ಯಾವುದೂ ಪ್ರಸ್ತಾವನೆ ಇಲ್ಲ. ಪರಿಹಾರ ಕೂಡ ಸವಾಲಾಗಿದೆ. ಸರ್ಕಾರದ ಮುಂದೆ ಇರೋಂಥ ಆಯ್ಕೆಯನ್ನು ಪರಿಹಾರ ಕೊಡಲೇಬೇಕಾಗುತ್ತೆ. 75,000 ಎಕರೆ ಭೂಮಿ ಏನು ಆಲಮಟ್ಟಿ ಹಿನ್ನೀರಿನಿಂದ ಮುಳುಗಡೆ ಆಗ್ತದೆ, ಆ ರೈತರೇನು ಸಂತ್ರಸ್ತರಾಗ್ತಾರೆ, ಅವ್ರಿಗೆ ಪರಿಹಾರ ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ. ಸರ್ಕಾರ ಆ ದಿಶೆಯೊಳಗೆ ಚಿಂತನೆ ಮಾಡ್ತಾಯಿದೆ. ಯೋಗ್ಯ ಪರಿಹಾರ ರೈತರಿಗೆ ಕೊಡಬೇಕು ಅನ್ನೋದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿಶೇಷ ಚಿಂತನೆಯೂ ಹೌದು. ಕಳೆದ ಸರ್ಕಾರ 20 ಲಕ್ಷ 24 ಲಕ್ಷ ನೀರಾವರಿಯವರಿಗೆ, 20 ಲಕ್ಷ ಒಣ ಬೇಸಾಯದವ್ರಿಗೆ ಮಾಡಿತ್ತು. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯೋಗ್ಯ ಬೆಲೆಯನ್ನು ಕೊಡಬೇಕು ಅಂಥೇಳಿ ಚರ್ಚೆನೂ ಮಾಡಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಹಿತ ಹಲವಾರು ಹಂತದಲ್ಲಿ ಚರ್ಚೆ ಮಾಡಿದ್ದಾರೆ. ಎಲ್ಲ ಮಂತ್ರಿಗಳ ಜೊತೆಗೆ ಸಾಕಷ್ಟು ಚಿಂತನ ಮಂಥನ ಆಗಿದೆ. ಇವತ್ತು ಅದರ ಬಗ್ಗೆ ಅಂತಿಮ ನಿರ್ಣಯವನ್ನು ಕೈಗೊಳ್ತಾರೆ.